ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸಂಕಷ್ಟ ಹೆಚ್ಚಾಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಸಾಕ್ಷ್ಯಗಳಿಂದಲೇ ದರ್ಶನ್ಗೆ ಕಂಟಕ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಸಾಕ್ಷ್ಯಗಳು ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ತಾ ಇವೆ. ನಟ ದರ್ಶನ್ಗೆ ಮುಳುವಾಗುತ್ತಾ ಬಟ್ಟೆ ಮತ್ತು ಶೂಗಳು. ಘಟನೆಯ ದಿನ ದರ್ಶನ್ ಧರಿಸಿದ್ದ ಬಟ್ಟೆ ಮತ್ತು ಶೂಗಳನ್ನು ವಶಕ್ಕೆ ಪಡೆಯಲಾಗಿದೆ. ಶನಿವಾರ ರಾತ್ರಿ ದರ್ಶನ್ ಮನೆಯಲ್ಲಿ ಬಟ್ಟೆ ಮತ್ತು ಶೂಗಳು ವಶಕ್ಕೆ. ತಡರಾತ್ರಿ ನಟ ದರ್ಶನ್ ಮನೆಗೆ ಹೋಗಿದ್ರು ಪೊಲೀಸರು. ತಡರಾತ್ರಿಯೂ ಕೂಡ ಮನೆಯಲ್ಲಿ ಪೊಲೀಸರಿಂದ ಮಹಜರು ಪ್ರಕ್ರಿಯೆ ನಡೆದಿದೆ. ಮನೆಯಲ್ಲಿ ತೊಳೆಯದೆ ಹಾಗೆ ಇದ್ದ ಬಟ್ಟೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಆ ಬಟ್ಟೆಗಳು ಇದೀಗ ಈ ಪ್ರಕರಣಕ್ಕೆ ಪ್ರಮುಖ ಸಾಕ್ಷ್ಯಗಳಾಗಲಿವೆ. ಬಟ್ಟೆ ಶೂಗಳ ಮೇಲೆ ರಕ್ತದ ಕಲೆಗಳು ಕೂದಲಿದೆಯಾ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಅನ್ನ ಪಡಿಬೇಕಾಗುತ್ತೆ. ಹಾಗಾಗಿ ಬಟ್ಟೆ ಶೂಗಳನ್ನ ಎಫ್ಎಸ್ಎಲ್ಗೆ ಕಳಿಸಲು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ದರ್ಶನ್ ಕರೆದೊಯ್ದು ಮಹಜರು ಮಾಡಿದ್ರು ಪೊಲೀಸರು. ತಡರಾತ್ರಿಯೂ ಕೂಡ ದರ್ಶನ್ರ ಮನೆಗೆ ತೆರಳಿ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂತಹ ಕೆಲಸವನ್ನ ಮಾಡಿದ್ರು. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಮಾಡಿದ ದಿನ ಧರಿಸಿದ್ದಂತಹ ಬಟ್ಟೆ ಶೂಗಳನ್ನು ವಶಕ್ಕೆ ಪಡೆದಿದ್ದು, ಅದರ ಮೇಲೆ ರಕ್ತದ ಕಲೆ ಇರಬಹುದು ಅಥವಾ ಬೇರೆ ಬೇರೆ ಮಾದರಿಗಳಿರಬಹುದು. ಇದನ್ನ ಸಂಗ್ರಹಿಸುವ ನಿಟ್ಟಿನಲ್ಲಿ ಎಫ್ಎಸ್ಎಲ್ಗೆ ಕಳಿಸಲು ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ದರ್ಶನ್ ವಿರುದ್ಧ ಈಗಾಗಲೇ ಸಾಕಷ್ಟು ಸಾಕ್ಷಿಗಳು ಲಭ್ಯವಾಗಿದೆ. ಅವರು ರೇಣುಕಾಸ್ವಾಮಿ ಮೇಲೆ ಮಾಡಿದಂತಹ ಹಲ್ಲೆ ಇರಬಹುದು, ಜೊತೆಗೆ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಲಕ್ಷಾಂತರ ರೂಪಾಯಿಗೆ ಡೀಲ್ ಕುದುರಿಸಿದ್ದಿರಬಹುದು. ಹೀಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರಿಗೆ ದರ್ಶನ್ ವಿರುದ್ಧ ಸಾಕ್ಷಿಗಳು ಲಭ್ಯವಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳು ಪೊಲೀಸರಿಗೆ ಲಭ್ಯವಾಗಿದೆ. ಎಲ್ಲಾ ಸಾಕ್ಷ್ಯಗಳನ್ನ ಮುಂದಿಟ್ಕೊಂಡು ಪೊಲೀಸರು ತನಿಖೆಯನ್ನ ಕೂಡ ಮಾಡಿದ್ರು. ಇದೀಗ ಅವರ ಬಟ್ಟೆ ಮತ್ತು ಶೂಗಳನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನಷ್ಟು ಮಾಹಿತಿಗಳ ಸಂಗ್ರಹಕ್ಕೂ ಕೂಡ ಮುಂದಾಗಿದ್ದಾರೆ. ಹೇಗಾಗುತ್ತೆ ಅಂತ ಪ್ರಕರಣದ ತನಿಖೆ ಮತ್ತೆ ಯಾವೆಲ್ಲ ಆಯಾಮಗಳನ್ನ ಪಡೆಯುತ್ತೆ? ಮಧುಶ್ರೀ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಹತ್ವದ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಿದ್ದಾರೆ. ಈಗಾಗಲೇ ತನಿಖಾಧಿಕಾರಿಗಳು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳನ್ನೆಲ್ಲರೂ ಬಂಧಿಸಿದ್ದಾರೆ. ಇವರೆಲ್ಲರಲ್ಲಿ ಪ್ರಮುಖವಾಗಿರ್ತಕ್ಕಂಥ ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಬಂಧಿಸಬೇಕಾದ್ರೆ ಕೆಲವೊಂದು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ನಡೆಸಿ ಟೆಕ್ನಿಕಲ್ ಸಾಕ್ಷ್ಯಾಧಾರಗಳ ಹಿನ್ನೆಲೆಯಲ್ಲಿ ಅವರಿಬ್ಬರನ್ನು ಕೂಡ ಬಂಧನ ಮಾಡ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಕನ್ವಿಕ್ಷನ್ ಮಾಡಬೇಕಾದ್ರೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸಬೇಕಾದ್ರೆ ಕೆಲವೊಂದು ಮಹತ್ವದ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ಕೃತ್ಯ ನಡೆದಂತ ಸ್ಥಳದಲ್ಲಿ ಆರೋಪಿಗಳು ಇದ್ರು ಅನ್ನೋದನ್ನ ದೃಢಪಡಿಸಬೇಕಾದ್ರೆ ಕೆಲವೊಂದು ಪುರಾವೆಗಳನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿರುತ್ತೆ. ಅಷ್ಟೇ ಅಲ್ಲದೆ ಎಫ್ಎಸ್ಎಲ್ಗೂ ಕೂಡ ಅವರು ಧರಿಸಿರ್ತಕ್ಕಂಥ ಬಟ್ಟೆಗಳು ಹಾಗೂ ಶೂ ಏನಿತ್ತು ಅಂದ್ರೆ ರೇಣುಕಾಸ್ವಾಮಿಯ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಒಂದು ಸಂದರ್ಭದಲ್ಲಿ ಆತನ ಮೇಲೆ ದರ್ಶನ್ ಹಲ್ಲೆಯನ್ನ ಮಾಡಿದ್ರೆ ಆತನ ದೇಹದಲ್ಲಿರ್ತಕ್ಕಂಥ ಕೂದಲುಗಳಾಗಿರ್ಬೋದು ಅಥವಾ ಇತರೆ ಬಟ್ಟೆಗೆ ತಾಕಿರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಶೂನಿಂದ ಹಲ್ಲೆಯನ್ನು ನಡೆಸಿರ್ಬೇಕಾದ್ರೆ ರಕ್ತದ ಕಲೆಗಳೇನಾದ್ರೂ ಕೂಡ ಬಟ್ಟೆ ಮೇಲೆ ಬಿದ್ದಿದ್ರೆ ಅಥವಾ ಶೂಗಳಿಗೆ ಅಂಟಿಕೊಂಡಿದ್ರೆ ಅವೆಲ್ಲಗಳು ಕೂಡ ಈಗಾಗಲೇ ದರ್ಶನ್ನನ್ನ ಆರ್ ನಗರದಲ್ಲಿರ್ತಕ್ಕಂಥ ದರ್ಶನ್ ಮನೆಗೆ ಕರೆದುಕೊಂಡು ಹೋಗಿ ಮಹಜರು ಮಾಡಿದಂಥ ವೇಳೆಯಲ್ಲಿ ಆ ಬಟ್ಟೆಗಳೆಲ್ಲವನ್ನೂ ಕೂಡ ಈಗಾಗಲೇ ಶೂಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಕಾಮಾಕ್ಷಪಾಳ್ಯ ಪೊಲೀಸರು ಈಗಾಗಲೇ ವಶಕ್ಕೆ ಪಡಿಸಿಕೊಂಡಿರ್ತಕ್ಕಂಥ ಆ ಶೂಗಳನ್ನು ಮತ್ತು ಕೂಡ ಬಟ್ಟೆಗಳನ್ನು ಎಲ್ಲವನ್ನೂ ಕೂಡ ಎಫ್ಎಸ್ಎಲ್ಗೆ ರವಾನಿಸುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಕ್ರಿಯೆಗಳನ್ನು ಕೂಡ ಪೊಲೀಸರು ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಮೊದಲಿಗೆ ಬಂದಂತ ಸಂದರ್ಭದಲ್ಲಿ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ ನಿಮ್ಮಿಂದ.